ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷ್ ಕೃಷ್ಣ ಅಂತ. ಇವತ್ತು ನಾವು ಪಾಲಿನಾಮಿಯಲ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಮ್ಯಾಥ್ಸ್ ಅಲ್ಲಿ ಆಲ್ಜಿಬ್ರಾ ಬಗ್ಗೆ ಓದುವಾಗ 3 ಬೇಸಿಕ್ ಟರ್ಮ್ಸ್ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ಅವ್ಯಾವುದಪ್ಪ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್. ಕಾನ್ಸ್ಟೆಂಟ್ಸ್ ಅಂದ್ರೇನು? A constant is something which has fixed value. ಅಲ್ವಾ? ಫಾರ್ ಎಕ್ಸಾಂಪಲ್ 8 ಅನ್ನೋ ನಂಬರ್ ನಾನು ತಗೊಂಡ್ರೆ 8 ಅನ್ನೋ ನಂಬರ್ನ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ? 8 ಇರೋದು 9 ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ನಾನು 8 ನ ಕಾನ್ಸ್ಟೆಂಟ್ ಅಂತ ಹೇಳ್ತೇನೆ. ಆಲ್ ದ ನಂಬರ್ಸ್, ಸೇ 1, 2, 3 ಎಕ್ಸೆಟ್ರಾ, ಆಲ್ ದ ನಂಬರ್ಸ್ ಆರ್ ಕಾಲ್ಡ್ ಕಾನ್ಸ್ಟೆಂಟ್ಸ್. ಇವಾಗ ವೇರಿಯಬಲ್ಸ್ ಅಂದ್ರೇನು? ಎ ವೇರಿಯಬಲ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ನ ಅಪೋಸಿಟ್ ನೇ ನಾನು ವೇರಿಯಬಲ್ ಅಂತ ಹೇಳ್ತೇನೆ. ಅಂದ್ರೆ ವೇರಿಯಬಲ್ದು ವ್ಯಾಲ್ಯೂ ಫಿಕ್ಸ್ ಆಗಿರೋದಿಲ್ಲ. ಓಕೆ, ವೇರಿಯಬಲ್ ನ ನಾವು ಬೇರೆ ಬೇರೆ ಲೆಟರ್ಸ್ ಇಂದ ಡಿನೋಟ್ ಮಾಡ್ತೀವಿ. ಸೇ ಎಕ್ಸ್, ವೈ, ಎ, ಬಿ ಎಕ್ಸೆಟ್ರಾ. ಈ ಎಕ್ಸ್, ವೈ, ಎ, ಬಿ ಅನ್ನೋದೇನಿದೆ ಅದು ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು ಅಂತ ನಾವು ವೇರಿಯಬಲ್ಸ್ ಅಂತ ಹೇಳ್ತೀವಿ. ಇವಾಗ ಎಕ್ಸ್ಪೋನೆಂಟ್ಸ್ ಅಂದ್ರೇನು? ಎಕ್ಸ್ಪೋನೆಂಟ್ಸ್ ಮೀನ್ಸ್ ಪವರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಾನು 8x ಕ್ಯೂಬ್ ಅಂತ ಬರೆದ್ರೆ ಎಕ್ಸ್ದು ಪವರ್ ಎಷ್ಟು? 3. ಈ 3 ಅನ್ನೋದನ್ನ ನಾನು ಎಕ್ಸ್ಪೋನೆಂಟ್ ಅಂತ ಕರಿತೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ 13a ಟು ದ ಪವರ್ 5. ಇಲ್ಲಿ ನೋಡಿ, 13 ಅನ್ನೋದು ಕಾನ್ಸ್ಟೆಂಟ್, a ಅನ್ನೋದು ವೇರಿಯಬಲ್, ಈ ಮೇಲೆ ಪವರ್ ಇದೆ ಅಲ್ಲ ಅದನ್ನ ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಓಕೆ, ಇವಾಗ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಮತ್ತೆ ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗಿದೆ ಅಲ್ವಾ? ಇವಾಗ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಮತ್ತೆ ಎಕ್ಸ್ಪೋನೆಂಟ್ಸ್ ನ ಮೂರನ್ನು ಕಂಬೈನ್ ಮಾಡಿದಾಗ ನಮಗೆ ಸಿಗೋದೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಓಕೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ನೋಡೋದಕ್ಕೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ 12x ಪ್ಲಸ್ 3. ಓಕೆ, ಇಲ್ಲಿ ನೋಡಿದ್ರೆ ನೀವು ಕಾನ್ಸ್ಟೆಂಟ್ ಇದೆ, ವೇರಿಯಬಲ್ ಇದೆ, ಇನ್ನೊಂದು ಕಾನ್ಸ್ಟೆಂಟ್ ಇದೆ ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 13a ಕ್ಯೂಬ್ ಪ್ಲಸ್ ಬಿ ಪ್ಲಸ್ ಸಿ. ಇಲ್ಲೂ ನೋಡಿ, ಎ, ಬಿ, ಸಿ ಅನ್ನೋದು ವೇರಿಯಬಲ್ಸ್, 13 ಅನ್ನೋದು ಕಾನ್ಸ್ಟೆಂಟ್, 3 ಅನ್ನೋದು ಎಕ್ಸ್ಪೋನೆಂಟ್ ಅಲ್ವಾ? ಸೊ ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ is called an algebraic expression. ಇವಾಗ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ನಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್? ಫಸ್ಟ್ ಆಫ್ ಆಲ್, there is something called monomial. ಮೊನೋಮಿಯಲ್ ಅಂದ್ರೆ ಏನು? ಫ್ರೆಂಡ್ಸ್, ಮೋನೋ ಅಂತ ಹೇಳಿದ್ರೆ 1 ಅಂತ ಅರ್ಥ. ಓಕೆ, ಸೊ ಮೊನೋಮಿಯಲ್ ಅಂದ್ರೆ 1 ಟರ್ಮ್ ಅಂತ ಅರ್ಥ. ಮೊನೋಮಿಯಲ್ದು ಡೆಫಿನಿಷನ್ ಏನಪ್ಪಾ ಅಂತ ಹೇಳಿದ್ರೆ an algebraic expression containing only one term is called a monomial. ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ ಇವಾಗ ನೋಡಿ. 12x, ಈ 12x ಅನ್ನೋದು ಒಂದೇ ಟರ್ಮ್ ಅಲ್ವಾ? ಅದಕ್ಕೆ ಇದನ್ನ ನಾವು ಮೊನೋಮಿಯಲ್ ಅಂತ ಕರಿತೀವಿ. ಅನದರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಕ್ಯೂಬ್. ಈ ಎಕ್ಸ್ ಕ್ಯೂಬ್ ಅನ್ನೋದು ಒಂದೇ ಟರ್ಮ್, 13ab ಸ್ಕ್ವೇರ್. ಈ 13ab ಸ್ಕ್ವೇರ್ ಅನ್ನೋದು ಪೂರ್ತಿ ಒಂದೇ ಟರ್ಮ್ ಅಲ್ವಾ? ಸೊ ಈ ಮೂರು ಎಕ್ಸಾಂಪಲ್ಸ್ ನ ನಾವು ಮೊನೋಮಿಯಲ್ ಅಂತ ಕರಿತೀವಿ.
ಅದೇ ತರ there is something called binomial. ಬೈ ಅಂದ್ರೇನು? ಬೈ ಮೀನ್ಸ್ ಟು ಅಲ್ವಾ? ಸೊ ಬೈನಾಮಿಯಲ್ ಅಂತ ಹೇಳಿದ್ರೆ ಟೂ ಟರ್ಮ್ಸ್ ಅಂತ ಅರ್ಥ. An algebraic expression containing only two terms is called a binomial. What are some of the examples of binomial? ಇವಾಗ ನೋಡಿ, 18y plus c. ಇಲ್ಲಿ 18y ಅನ್ನೋದು ಒಂದು ಟರ್ಮ್, c ಅನ್ನೋದು ಇನ್ನೊಂದು ಟರ್ಮ್ ಅಲ್ವಾ? ಅದಕ್ಕೆ ಇದನ್ನ ನಾವು ಬೈನಾಮಿಯಲ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, 17x³ ಮೈನಸ್ 6y. ಇಲ್ಲಿ 17x³ ಅನ್ನೋದು ಒಂದು ಟರ್ಮ್, 6y ಅನ್ನೋದು ಇನ್ನೊಂದು ಟರ್ಮ್. ಅದಕ್ಕೆ ಇದನ್ನ ನಾವು ಬೈನಾಮಿಯಲ್ ಅಂತ ಕರಿತೀವಿ. In the same way, there is something called trinomial. Tri ಅಂದ್ರೇನು? Tri means 3. Trinomial ಅಂದ್ರೆ 3 terms ಅಂತ ಅರ್ಥ. So, an algebraic expression containing 3 terms is called a trinomial. ಇದಕ್ಕೊಂದೆರಡು ಎಕ್ಸಾಂಪಲ್ಸ್ ಕೊಡ್ಬೋದಾ? ನೋಡಿ, 7a plus 3b square plus 19. ಓಕೆ, ಇಲ್ಲಿ 7a ಅನ್ನೋದು ಒಂದು ಟರ್ಮ್, 3b square ಅನ್ನೋದು ಇನ್ನೊಂದು ಟರ್ಮ್, 19 ಅನ್ನೋದು ಇನ್ನೊಂದು ಟರ್ಮ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 8 plus xy minus z square. ಇಲ್ಲಿ 8 ಅನ್ನೋದು ಒಂದು ಟರ್ಮ್, xy ಅನ್ನೋದು ಇನ್ನೊಂದು ಟರ್ಮ್, z ಸ್ಕ್ವೇರ್ ಅನ್ನೋದು ಇನ್ನೊಂದು ಟರ್ಮ್. ಸೊ ಇಲ್ಲಿ 3 ಟರ್ಮ್ಸ್ ಇದೆ ಅಲ್ವಾ? ಅದಕ್ಕೆ ಈ ಎಕ್ಸ್ಪ್ರೆಷನ್ ನಾವು ಟ್ರೈನಾಮಿಯಲ್ ಅಂತ ಕರಿತೀವಿ. ಇವಾಗ ನಮ್ಗೆ ಮೊನೋಮಿಯಲ್ ಅಂದ್ರೇನು, ಬೈನಾಮಿಯಲ್ ಅಂದ್ರೇನು, ಟ್ರೈನಾಮಿಯಲ್ ಅಂದ್ರೇನು ಅಂತ ಅರ್ಥ ಆಗಿದೆ. ಹಾಗಾದ್ರೆ ಪಾಲಿನಾಮಿಯಲ್ ಅಂದ್ರೇನು? ಫ್ರೆಂಡ್ಸ್, ಪಾಲಿ ಅಂದ್ರೆ ಮೆನಿ ಅಂತ ಅರ್ಥ. ಓಕೆ, ಸೊ ಪಾಲಿನಾಮಿಯಲ್ ಅಂದ್ರೆ ಮೆನಿ ಟರ್ಮ್ಸ್ ಅಂತ ಅರ್ಥ. ಪಾಲಿನಾಮಿಯಲ್ ಡೆಫಿನಿಷನ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, an algebraic expression containing one or more terms is called a polynomial. ಅಂದ್ರೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ನಲ್ಲಿ ಒಂದೇ ಟರ್ಮ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಟರ್ಮ್ಸ್ ಇರ್ಬೋದು, 2, 3, 4 ಆ ಥರ ಎಷ್ಟೇ ಟರ್ಮ್ಸ್ ಬೇಕಾದ್ರೂ ಇರ್ಬೋದು. ಅದನ್ನ ನಾವು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಓಕೆ, ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ ಪಾಲಿನಾಮಿಯಲ್ಗೆ. ಲೆಟ್ ಅಸ್ ಸೇ 8x ಅಲ್ವಾ? ಇಲ್ಲಿ ನೋಡಿದ್ರೆ ನೀವು ಒಂದೇ ಟರ್ಮ್ ಇದೆ, ಇದು ಕೂಡ ಒಂದು ಪಾಲಿನಾಮಿಯಲ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ 7a² plus b plus 14c plus d. ಇಲ್ಲಿ ನೋಡಿ 4 ಟರ್ಮ್ಸ್ ಇದೆ, 4 ಟರ್ಮ್ಸ್. ಇದು ಕೂಡ ಒಂದು ಪಾಲಿನಾಮಿಯಲ್ ಆಗುತ್ತೆ. ಓಕೆ, ಇವಾಗ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? an algebraic expression containing one or more than one terms is called a polynomial. ಇವಾಗ ಒಂದು ಸಣ್ಣ ಟೆಸ್ಟ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ತನಕ ಮಾಡಿದ್ರಲ್ಲಿ ಏನೇನ್ ಅರ್ಥ ಆಗಿದೆ ಅಂತ ನಿಮ್ಮನ್ನ ನೀವೇ ಟೆಸ್ಟ್ ಮಾಡ್ಕೊಳ್ಳಿ. Look at the first question. Which of the following is a trinomial? Okay, ಈ 4 ಆಪ್ಷನ್ಸ್ ನಲ್ಲಿ ಟ್ರೈನಾಮಿಯಲ್ ಯಾವುದಪ್ಪ ಅಂತ ಕೇಳಿದ್ರು. ಟ್ರೈನಾಮಿಯಲ್ ಅಂದ್ರೆ ಏನು? an expression which has 3 terms. ಈಗ ಫಸ್ಟ್ ಒನ್ ನೋಡಿ, ಇಲ್ಲಿ ಒಂದೇ ಟರ್ಮ್ ಇದೆ ಅಲ್ವಾ? 9ab ಅನ್ನೋದು ಒಂದೇ ಟರ್ಮ್, ಸೊ ಇದು ಮೊನೋಮಿಯಲ್ ಆಗುತ್ತೆ. ಸೆಕೆಂಡ್ ಒನ್ ನೋಡಿ, 8x plus 22y, 2 ಟರ್ಮ್ಸ್ ಇದೆ, ಅದಕ್ಕೆ ಇದು ಬೈನಾಮಿಯಲ್ ಆಗುತ್ತೆ. ಸಿ ಆಪ್ಷನ್ ನೋಡಿ, 19y minus 3z, ಇದರಲ್ಲೂ ಕೂಡ 2 ಟರ್ಮ್ಸ್ ಇದೆ, ಅದಕ್ಕೆ ಇದು ಬೈನಾಮಿಯಲ್ ಆಗುತ್ತೆ. ಲಾಸ್ಟ್ ಆಪ್ಷನ್ ನೋಡಿ, 3d plus 4f plus 13h³, ಇಲ್ಲಿ 3 ಟರ್ಮ್ಸ್ ಇದೆ, ಅದಕ್ಕೆ
ಡಿ ಇಸ್ ದ ಆನ್ಸರ್. ಇವಾಗ ಮುಂದಿನ ಕ್ವೆಶ್ಚನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಬೈನಾಮಿಯಲ್? ಓಕೆ, ಈ 4 ಆಪ್ಷನ್ಸ್ ನಲ್ಲಿ ಬೈನಾಮಿಯಲ್ ಯಾವ್ದಪ್ಪ ಅಂತ ಕೇಳಿದ್ದಾರೆ. ಫಸ್ಟ್ ಎ ಆಪ್ಷನ್ ನೋಡಿ, 9ab ಇದೆ ಅಲ್ವಾ, ಇದು ಮೊನೋಮಿಯಲ್. ಬಿ ಆಪ್ಷನ್ ನೋಡಿ, 8x ಪ್ಲಸ್ 12x ಇದೆ, ಇದು ಮೊನೋಮಿಯಲ್ ಬೈನಾಮಿಯಲ್? ಫ್ರೆಂಡ್ಸ್, ಇಲ್ಲಿ ನಾವು ಕನ್ಫ್ಯೂಸ್ ಆಗಬಾರ್ದು. 8x ಪ್ಲಸ್ 12x ಅನ್ನೋದೇನಿದೆ, 8 ಪ್ಲಸ್ 12 ನಾವು ಮಾಡಿದ್ರೆ ಇದರ ಆನ್ಸರ್ 20x ಅಂತ ಬರುತ್ತೆ ಅಲ್ವಾ. 8x ಮತ್ತೆ 12x ಆಡ್ ಮಾಡಿದ್ರೆ 20x ಅಂತ ಆನ್ಸರ್ ಬರುತ್ತೆ. ಹಾಗಾಗಿ ಇದು ಮೊನೋಮಿಯಲ್ ಆಗುತ್ತೆ. ಓಕೆ, ಇಟ್ ಇಸ್ ನಾಟ್ ಎ ಬೈನಾಮಿಯಲ್. ಇಲ್ಲಿ ಅಕಸ್ಮಾತ್ 8x ಪ್ಲಸ್ 12y ಅಂತ ಕೊಟ್ಟಿದ್ರೆ, ಎರಡು ಬೇರೆ ಬೇರೆ ಡಿಫರೆಂಟ್ ಟರ್ಮ್ಸ್ ನಾನು ಕೊಟ್ಟಿದ್ರೆ, ಅವಾಗ ಇದನ್ನ ನಾನು ಬೈನಾಮಿಯಲ್ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಎರಡು x ಅಲ್ಲಿ ಇರೋದ್ರಿಂದ 8x plus 12x becomes a monomial. ಈಗ ಸಿ ಆಪ್ಷನ್ ನೋಡಿ, 19y minus 3z, ಇಲ್ಲಿ ಎರಡೇ ಟರ್ಮ್ಸ್ ಇದೆ, ಸೊ ದಿಸ್ ಬಿಕಮ್ಸ್ ದ ಬೈನಾಮಿಯಲ್. ಓಕೆ, ದಿಸ್ ಬಿಕಮ್ಸ್ ಅವರ್ ಆನ್ಸರ್. ಮುಂದಿನ ಕ್ವೆಶ್ಚನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪಾಲಿನಾಮಿಯಲ್? ಈ 4 ಆಪ್ಷನ್ಸ್ ನಲ್ಲಿ ಪಾಲಿನಾಮಿಯಲ್ ಯಾವ್ದಪ್ಪ ಅಂತ ಕೇಳಿದ್ದಾರೆ. ಎ ಆಪ್ಷನ್ ನೋಡಿ, 9b³, ಇಲ್ಲಿ ಒಂದೇ ಟರ್ಮ್ ಇದೆ ಅಲ್ವಾ, ಅದಕ್ಕೆ ಇದು ಮೊನೋಮಿಯಲ್ ಆಗುತ್ತೆ. ಬಿ ಏನಿದೆ, 8x minus 3y plus 7z plus 34, ಇಲ್ಲಿ 4 ಟರ್ಮ್ಸ್ ಇದೆ. ಸಿ ಆಪ್ಷನ್ ನೋಡಿ, 7d minus 4f plus 3h³. ಫ್ರೆಂಡ್ಸ್, ಪಾಲಿನಾಮಿಯಲ್ ಡೆಫಿನಿಷನ್ ಏನಂತ ಹೇಳಿದ್ವಿ? An algebraic expression which contains one or more than one terms. ಅಲ್ವಾ? ಒಂದು ಟರ್ಮ್ ಇರ್ಬೋದು, 4 ಟರ್ಮ್ ಇರ್ಬೋದು, ಅಥವಾ 3 ಟರ್ಮ್ಸ್ ಇರ್ಬೋದು. ಎಷ್ಟೇ ಟರ್ಮ್ಸ್ ಇದ್ರು ಅದನ್ನ ನಾವು ಪಾಲಿನಾಮಿಯಲ್ಸ್ ಅಂತಲೇ ಕರೆಯೋದು. ಅದಕ್ಕೆ ಈ ಕ್ವೆಶ್ಚನ್ಗೆ ಆನ್ಸರ್ ಏನಾಗುತ್ತೆ? ಡಿ, ಆಲ್ ಆಫ್ ದ ಅಬೌವ್. All the 3 options are polynomials. Thank you very much friends. I hope you have liked this video. ದಯವಿಟ್ಟು ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರು ಅಥವಾ ಏನೇ ಕ್ಲಾರಿಫಿಕೇಶನ್ಸ್ ಬೇಕಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.